ನೋಡ್ತಾ ಇದ್ದೀರಾ ಜಸ್ಟ್ ಬೆಂಗಳೂರು, ನಾನ್ ಹೇಮಾ. ದೀಪಾವಳಿಗೆ ಪಟಾಕಿ ಹೊಡಿಲೇಬೇಕು ಅಂತ ಅನ್ಸುತ್ತೆ, ಆದ್ರೆ ಅದೇ ಪಟಾಕಿ ಕೆಲವರ ಬಾಳನ್ನ ಕತ್ಲು ಮಾಡಿದೆ. ಪ್ರೀತಿಗಾಗಿ ಪ್ರಾಣ ಬಿಟ್ಟವನ ಕರುಣಾಜನಕ ಕಥೆ, ಮೈ ಕಟ್ಟಿದ್ರು ಮನೆ ಇಲ್ಲದ ಸಾಹಸಿಯ ವ್ಯಥೆ, ಇವೆಲ್ಲ ಇವತ್ತಿನ ಜಸ್ಟ್ ಬೆಂಗಳೂರಿನಲ್ಲಿದೆ. ಆದ್ರೆ ಎಲ್ಲಕ್ಕಿಂತ ಮುಂಚೆ ನೋಡೋಣ ಪ್ರೇಮಿ ಜೀವ ಬಿಟ್ಟ ಕಣ್ಣೀರ ಕಹಾನಿಯನ್ನ. ನೆನ್ನೆ ತಾನೇ ಅವರು ದೀಪಾವಳಿ ಹಬ್ಬವನ್ನ ಆಚರಿಸಿ ಖುಷಿಯಾಗಿದ್ರು. ಬೆಳಗ್ಗೆಯಿಂದ ಜೊತೆಗಿದ್ದ ಮಗ ಇಲ್ಲೇ ಹೋಗ್ ಬರ್ತೀನಿ ಅಂತ ಹೊರಗೆ ಹೋಗಿದ್ದ. ಆದ್ರೆ ಮನೆಗೆ ಮಗ ಬಂದ ಸ್ಥಿತಿ ಮಾತ್ರ ಭಯಾನಕವಾಗಿತ್ತು. ಹೀಗೆ ಕಾದಾಟಕ್ಕೆ ನಿಂತ ಇವರ ನೋವು ಕೇಳಿದ್ರೆ ಯಾರಿಗಾದ್ರೂ ಸಂಕಟ ಆಗುತ್ತೆ. ಯಾಕಂದ್ರೆ ನಿನ್ನೆ ಇವರ ಪ್ರೀತಿಗೆ ಪಾತ್ರರಾದ ಹುಡುಗ ಎಲ್ಲರ ಜೊತೆ ದೀಪಾವಳಿ ಆಚರಿಸಿದ. ಆದ್ರೆ ಇವತ್ತು ಇವರ ಕೈಯಾರೆ ಆ ಹುಡುಗನ ಅಂತ್ಯ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ದುರಂತ ಕಥೆಗೆ ಕಾರಣವಾಗಿದ್ದು ಪ್ರೇಮ ಕಹಾನಿ. ಈತ ದೀಪಕ್, 18 ವರ್ಷದ ಈತ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರೋ ಮುನೇಶ್ವರ ಬ್ಲಾಕ್ನ ಶ್ರೀರಾಮನಗರ ನಿವಾಸಿ. ಅಂಬೇಡ್ಕರ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದ್ತಿದ್ದ ಈತ ನಿನ್ನೆ ಕೊನೆಯಾಗಿ ಹೋಗಿದ್ದಾನೆ. ಉಷಾ ಅನ್ನೋ ಯುವತಿಯೊಬ್ಬಳನ್ನ ಗುರುತಿಸಿದ್ದಕ್ಕಾಗಿ ಆಕೆಯ ಅಣ್ಣಂದಿರೇ ದೀಪಕ್ನನ್ನ ಕೊಲೆ ಮಾಡಿದ್ದಾರೆ. ಹೌದು, ದೀಪಕ್ ಹಾಗೂ ಅದೇ ಏರಿಯಾದ ಉಷಾ ಅನ್ನೋ ಯುವತಿ 1 ವರ್ಷದಿಂದ ಪ್ರೀತಿಸುತ್ತಿದ್ರು. ಉಷಾ ತನ್ನ ಅಣ್ಣಂದಿರಿಗೆ ಹೆದರಿಕೊಂಡು ಅವರಿಗೆ ಗೊತ್ತಿಲ್ಲದೆ ದೀಪಕ್ ಜೊತೆ ಸುತ್ತಾಡ್ತಿದ್ರು. ಇದನ್ನ ಗಮನಿಸಿದ್ದ ಉಷಾ ಅಣ್ಣಂದಿರಾದ ಸೆಲ್ವಂ ಹಾಗೂ ಮಂಜುನಾಥ್ ದೀಪಕ್ಗೆ ವಾರ್ನಿಂಗ್ ಕೂಡ ಮಾಡಿದ್ರು. ಆದ್ರೆ ಅದನ್ನ ನಿರ್ಲಕ್ಷಿಸಿದ ದೀಪಕ್ ಮತ್ತೆ ತನ್ನ ಪ್ರೀತಿ ಮುಂದುವರಿಸಿದ. ಹಾಗಾಗಿ ರೊಚ್ಚಿಗೆದ್ದ ಉಷಾ ಅಣ್ಣಂದಿರು ಗೋವಿಂದರಾಜ್ ಅನ್ನೋ ತಮ್ಮ ಸಂಬಂಧಿಯ ಜೊತೆ ಸೇರ್ಕೊಂಡು ನಿನ್ನೆ ದೀಪಕ್ನನ್ನ ಮಾತನಾಡುವುದಕ್ಕಾಗಿ ಕರೆದು ಮುನೇಶ್ವರ ಬ್ಲಾಕ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವೊಂದರ ಒಳಗೆ ಕರೆದುಕೊಂಡು ಹೋಗಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹೊರಗಡೆ ಆತನ ಬೊಬ್ಬೆ ಕೇಳಬಾರದು ಅಂತ ಕಟ್ಟಡದ ಹೊರಗಡೆ ಪಟಾಕಿ ಸಿಡಿಸಿ ಆತನನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಏಕತೆಂದು ಮನೆಗೆ ಬಂದ ದೀಪಕ್ನ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು. ಕೂಡಲೇ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದ್ರೆ ರಸ್ತೆ ಮಧ್ಯದಲ್ಲೇ ಆತ ಪ್ರಾಣ ಬಿಟ್ಟ. ಇವತ್ತು ಮಾತಾಡ್ಬೇಕು, ನಾಳೆ ಬಾ ಅಂತ ಹೇಳಿದ್ದೆ ಅಂತ ಸಾಯಂಕಾಲ ಫೋನ್ ಮಾಡಿದಾಗ ಅವ್ರು ಮನೇಲಿದ್ದ ದೀಪಕ್ ಮನೇಲಿದ್ದಾಗ ಬಂಗಾರ ಫೋನ್ ಮಾಡ್ಬಿಟ್ಟು ಕರೆದ ಮಾತಾಡ್ಬೇಕು ಬಾ ಅಂದ್ರ ಅಂದಾಗ ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡಿದ್ದ ಬೇಗ ಕುತ್ಕೊಂಡಿದ್ದಾಗ ಬಂಗಾರ ಹೋದ ಎಲ್ಲ ಬಂದ್ಬಿಟ್ಟು ಸೆಲ್ವ ಬಂದ್ಬಿಟ್ಟು ರೂಮಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ತಾ ಇದ್ದಾಗ ಹರೀಶ್ ರಾಕೇಶ್ ಅಂತ ಹುಡುಗ ನಿಂತ್ಕೊಂಡಿದ್ರು ಹೊರಗಡೆ. ನಿಂತ್ಕೊಂಡ್ಮೇಲೆ ಅವ್ರು ಬಂದ್ಬಿಟ್ಟು ಹೊರಗಡೆ ಮಾತಾಡ್ತಾ ಇಲ್ಲ ಸ್ಟಾಪ್ ಇರಲಿಲ್ಲ ಅವ್ರಿಗೆ ದೀಪ ನಮ್ಗೆ. ಇನ್ನು ದೀಪಕ್ಗೆ ಹೊಡೆಯುವ ಸಂದರ್ಭದಲ್ಲಿ ಆತನ ಜೊತೆ ಅವನ ಸ್ನೇಹಿತ ಮಹೇಶ್ ಕೂಡ ಇದ್ದ. ಆತನಿಗೂ ಕೂಡ ಉಷಾ ಅಣ್ಣಂದಿರು ಥಳಿಸಿದ್ದಾರೆ. ಹೀಗಾಗಿ ಆತ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದ. ತಕ್ಷಣ ಕಾರ್ಯಪ್ರವೃತ್ತರಾದ ಏರ್ಪೋರ್ಟ್ ಪೊಲೀಸರು ಉಷಾ ಅಣ್ಣಂದಿರಾದ ಸೆಲ್ವಂ, ಮಂಜುನಾಥ್ ಅಲಿಯಾಸ್ ಬಂಗಾರ ಹಾಗೂ ಅವರ ಸಂಬಂಧಿ ಗೋವಿಂದರಾಜವನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಆದ್ರೆ ದೀಪಕ್ನನ್ನ ಕಳೆದುಕೊಂಡ ಆತನ ಸಂಬಂಧಿಕರು ಉಷಾ ಹಾಗೂ ಆಕೆಯ ಅಣ್ಣಂದಿರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡ್ಬೇಕು, ಅವ್ರು ಶಿಕ್ಷೆ ಕೊಡ್ಬೇಕೇನೋ, ಅವ್ರಿಗೆ ಅವ್ರು ಬಿಡಲೇಬಾರ್ದು. ಅವ್ರನ್ನ ಎಲ್ಲಾರ್ಗು ಒಂದೇ ರೂಲ್ಸ್. ಇವ್ರಿಗೆ 2 ದಿನ ಇಟ್ಕೊಂಡು 1 ವಾರ ಇಟ್ಕೊಂಡ್ಬಿಟ್ಟು ಆಮೇಲೆ ಬಿಟ್ಬಿಡೋದಲ್ಲ. ಅವ್ರು ಕೊಡ್ಬೇಕು, ಅವ್ರು ಶಿಕ್ಷೆ ಕೊಡ್ಬೇಕು. ದುಡ್ಡು ಕೊಟ್ಬಿಟ್ಟು ಈಗ ಹುಡುಗನ್ಗೆ ಆಗ್ಬಿಟ್ಟಿದೆ 1 ಲಕ್ಷ ಕೊಡ್ತೀವಿ 2 ಲಕ್ಷ ಕೊಟ್ಬಿಡ್ತೀರಿ ಬಿಟ್ಬಿಡಿ ಅಂತ ಹೇಳಿದ್ರೆ ಆತರಲ್ಲ. ದೀಪಕ್ ಹಾಗೂ ಉಷಾ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದ ವಿಷಯ ದೀಪಕ್ ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಉಷಾ ದೀಪಕ್ ತನ್ನ ಸಹೋದರ ಸಮಾನ